ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಂದನವನದ ಹಲವರು ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವ್ಯಕ್ತಿ ಪೂಜೆ ಮಾಡೋದು ಯಾವತ್ತೂ ಕೂಡ ಒಳ್ಳೆಯದಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನು ಹಿಂದಿನಿಂದಲೂ ಕೂಡ ವ್ಯಕ್ತಿ ಪೂಜೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದೇನೆ. ಸಿನಿಮಾವನ್ನ ಯಾವತ್ತೂ ಸಿನಿಮಾವಾಗಿಯೇ ಸ್ವೀಕರಿಸಬೇಕು. ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳಿಗೆ ಉಪ್ಪಿ ಕಿವಿಮಾತನ್ನ ಹೇಳಿದ್ದಾರೆ. ಈ ಹಿಂದೆ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿದ್ರು ಉಪೇಂದ್ರ ಅವರು ಸೋಷಿಯಲ್ ಮೀಡಿಯಾದ ಮೂಲಕ. ಇವತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಬಿಚ್ಚಿ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಅವರ ಮರ್ಡರ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ವಿಚಾರದಲ್ಲಿ ನಿಮ್ಮ ರಿಯಾಕ್ಷನ್ ಕೇಳಿದಾಗ ನೀವು ತುಂಬಾ ವಿಭಿನ್ನವಾಗಿ ರಿಯಾಕ್ಟ್ ಮಾಡಿದ್ರಿ. ಅಂದ್ರೆ ಚಾರ್ಜ್ ಶೀಟ್ ಆಗಲಿ, ತನಿಖೆ ಆಗಲಿ, ಮತ್ತೆ ಪ್ರತಿ ಡೀಟೇಲ್ಸ್ ಸಾರ್ವಜನಿಕರಿಗೆ ತಲುಪಲಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರಿ. ಈಗ ಚಾರ್ಜ್ ಶೀಟ್ ಆಗಿದೆ, ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಈಗ ಏನ್ ಅನ್ಸುತ್ತೆ ಅವರ ಪಾತ್ರ? ನಾನು ಜನರಲ್ ಆಗಿ ಹೇಳಿದ್ದೆ ಆಕ್ಚುಲಿ. ಬಿಕಾಸ್ ಯಾಕಂದ್ರೆ ನೋಡಿ, ದರ್ಶನ್ ಅವ್ರ ಫ್ಯಾಮಿಲಿಲೂ ಹಲವಾರು ಕನ್ಫ್ಯೂಷನ್ಗಳಿರುತ್ತೆ. ರೇಣುಕಾಸ್ವಾಮಿ ಅವ್ರ ಫ್ಯಾಮಿಲಿಲೂ ಹಲವಾರು ಇದಿರುತ್ತೆ, ಏನು ನಡೀತಿದೆ ಅಂತ. ಪಬ್ಲಿಕ್ಕಲ್ಲೂ ತುಂಬ ಫ್ಯಾನ್ಸ್ಗಳು ಏನಿದೆ ಹಿಂಗಾಗತ್ತಾ ಹಂಗೆ ಅಂತ. ಸೊ ಪಬ್ಲಿಕ್ಕಲ್ಲಾಗುವಂಥ ವಿಷಯಗಳು, ಪಬ್ಲಿಕ್ ಫಿಗರ್ಗಳು ಸ್ವಲ್ಪ ಪಬ್ಲಿಕ್ಕಲ್ಲೇ ಟ್ರಯಲ್ ಆದರೆ, ಅಂದರೆ ಕೆಲವು ವಿಚಾರಗಳೆಲ್ಲ ಟ್ರಾನ್ಸ್ಪರೆಂಟ್ ಆಗಾದರೆ ಎಲ್ಲರಿಗೂ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಸೊ ಇದನ್ನು ನಾನು ಕೋರ್ಟ್ ಬಗ್ಗೆನೂ ಭಾಳ ಹಿಂದೆ ಹೇಳಿದ್ದೆ. ಕೋರ್ಟ್ಗಳಲ್ಲೂ ಕೂಡ ಅಷ್ಟೇ ಲೈವ್ ಆಗಬೇಕು ಕೋರ್ಟ್ ಇದರದ್ದೆಲ್ಲ ಅಂತ. ಬಟ್ ಇವಾಗ ಆಗ್ತಾ ಇದೆ ನೋಡಿ, ಎಷ್ಟು ಖುಷಿ ಅನಿಸುತ್ತೆ ಅಂದರೆ. ನಾನೇ ಮೊನ್ನೆ ಒಂದು 2-3 ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಆ ಜಡ್ಜ್ ಮಾತಾಡೋದೆಲ್ಲ ಎಷ್ಟು ಖುಷಿ ಅನ್ನಿಸ್ತಂದರೆ, ಏನಂದರೆ ನಮಗೊಂದು ಗೌರವ ಬರುತ್ತೆ ಆ್ಯಕ್ಚುಲಿ ನಮ್ಮ ಸಿಸ್ಟಮ್ ಬಗ್ಗೆ. ಇವಾಗ ಇದ್ರ ಬಗ್ಗೆ ನಮಗೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಗೌರವ ಬರುತ್ತೆ. ಇಷ್ಟೆಲ್ಲ ತನಿಖೆನ ಹಿಂಗೆಲ್ಲ ಮಾಡ್ತಾರಾ ಇದೆಲ್ಲ ಅನಿಸುತ್ತಲ್ವ ನಮಗೆ. ನಮ್ಮ ಸಿಸ್ಟಮ್ ಬಗ್ಗೆ ನಮ್ಗೊಂದು ನಂಬಿಕೆ ಬೇಕಲ್ವ. ಆ ನಂಬಿಕೆಗಳು ಕಳ್ಕೊಂಬಿಟ್ಟಾಗ ಎಲ್ಲವನ್ನೂ ಗೋಪ್ಯ ಮಾಡಿದಾಗ ಏನಾಗುತ್ತೆ, ಏನೇನೋ ಗೊತ್ತಿಲ್ದಿರೋ ವಿಷಯಗಳು ಬರುತ್ತೆ, ಅದನ್ನೆಲ್ಲ ನಂಬೋಕೆ ಶುರು ಮಾಡ್ತೀವಿ. ಒಂಥರ ಇದು ಬಂದ್ಬಿಡುತ್ತೆ ಸಿಸ್ಟಮ್ ಬಗ್ಗೆ. ಸರಿ ಇಲ್ಲಪ್ಪ ಯಾರು. ನೋ, ದೇರ್ ಆರ್ ಗುಡ್ ಪೀಪಲ್. ಒಳ್ಳೆ ಆಫೀಸರ್ಸ್ ಇದ್ದಾರೆ, ಒಳ್ಳೆ ಜಡ್ಜ್ಗಳಿದ್ದಾರೆ, ಒಳ್ಳೆ ಲಾಯರ್ಸ್ಗಳಿದ್ದಾರೆ ಅಲ್ವಾ. ಇಲ್ಲ ಅಂದರೆ ನಾವು ಈ ಥರ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ ಅಲ್ವಾ. ಸೊ ಅದು ಟ್ರಾನ್ಸ್ಪರೆನ್ಸಿ ಇದ್ದಾಗ ನಮಗೂ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಬರೀ ಒನ್ ಸೈಡೆಡ್ ಇರಲ್ಲ ಅನ್ನೋದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಆಗಿದ್ರೆ ಒಳ್ಳೇದು ಅಂತ ಹೇಳಿ. ಈಗ ಚಾರ್ಜ್ ಶೀಟ್ನ ಹಲವು ಅಂಶಗಳು ಆಚೆ ಬಂತು, ನೀವು ನೋಡಿರ್ತೀರ ಅಂತ ನಾನು ಅನ್ಕೊಳ್ತೀನಿ. ಅವರ ಪಾತ್ರ, ಕ್ರೌರ್ಯ ಎಲ್ಲ ಆಚೆ ಬಂತು. ಅದನ್ನ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನಂತ ಅನಿಸ್ತು ಅಂತ? ಒಬ್ಬ ನಟ ಮಾದರಿ ಆಗ್ಬೇಕಾಗಿದ್ದವರು ಅಲ್ಲ, ಹಾಗಲ್ಲ. ನಾವು ಮತ್ತೆ ಜಡ್ಜ್ಮೆಂಟ್ ಎಲ್ಲ ಆಗಲ್ಲ. ಇಟ್ ಇಸ್ ಎ ಟ್ರಯಲ್ ಇದರಲ್ಲಿದೆ ಆ್ಯಕ್ಚುಲಿ. ಚಾರ್ಜ್ ಶೀಟ್ ಆಗಿದೆ, ಇನ್ನೂ ಕೋರ್ಟ್ ಇದೆ, ಅದಕ್ಕೆ ತಿಳಿದಂಥವ್ರು ಇದ್ದಾರೆ, ಅದರದ್ದು ಮತ್ತೆ ಎಲ್ಲ ವಿಚಾರಣೆಗಳಾಗತ್ತೆ. ಟು ಅರ್ಲಿ ಟು ಕಮೆಂಟ್ ಅಬೌಟ್ ದಟ್ ಆ್ಯಕ್ಚುಲಿ. ಬಿಕಾಸ್ ನಾವು ಮತ್ತೆ ಗೌರವ ಇಲ್ಲದೆ ನಾನೇನೋ ಅದ್ರ ಬಗ್ಗೆ ಮಾತಾಡೋದು ಸರಿ ತಪ್ಪು ಅಂತ ನಮಗೇನು ರೈಟ್ಸ್ ಇದೆ ಹೇಳಿ ಅಲ್ವಾ. ಇಟ್ ಈಸ್ ಗುಡ್ ಆ್ಯಕ್ಚುಲಿ, ಸಮಥಿಂಗ್ ಈಸ್ ಹ್ಯಾಪನಿಂಗ್. ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಅಟ್ ದಿ ಸೇಮ್ ಟೈಮ್ ನೋವು ಕೊಡೋವಂಥ ಒಂದು ವಿಷಯ, ನಮ್ಮ ಇಂಡಸ್ಟ್ರಿಲಿರೋ ನಾವು ನೋಡಿರೋವಂಥ, ನಾವು ಜೊತೆಲಿ ಓಡಿರೋವಂಥ ಒಬ್ಬ ಆರ್ಟಿಸ್ಟು, ಅವ್ರ ಫ್ಯಾಮಿಲಿ ನಮಗೆ ಗೊತ್ತು. ಅದೇ ಥರ ರೇಣುಕಾಸ್ವಾಮಿ, ಅದು ಒಂದು ಫ್ಯಾಮಿಲಿ. ಒಂದು ನೋವು ತರುವಂಥ ಘಟನೆ ಇದು ಯಾರಿಗೇ ಆದರೂ ಕೂಡ ಅದ್ರ ಬಗ್ಗೆ ನಿಮಗೆ ನೋವಾಗಲ್ವಾ? ಇಡೀ ಕರ್ನಾಟಕ ಎಲ್ಲರಿಗೂ ನೋವಾಗಿದೆ, ಈ ಥರ ಆಗಬಾರ್ದಾಗಿತ್ತಪ್ಪ ಅಂತ. ಸೊ ಕರೆಕ್ಟಾಗಿ ಇದಾಗಲಿ, ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಕರೆಕ್ಟಾಗಿ ಇದಾಗಲಿ ಅಂತಷ್ಟೇ ಕೇಳ್ಬೋದು ಅಷ್ಟೇ. ಈಗ ನಾವು ಇನ್ನೊಂದು ವಿಚಾರ ನಿಮ್ಮ ಹತ್ರ ಕೇಳಲೇಬೇಕು. ನಮಗೆ ಪರಪ್ಪನ ಅಗ್ರಹಾರದಲ್ಲಿ ಇದ್ರು ಅವ್ರ ವಿಚಾರನೇ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಬ್ಬ ನಟನನ್ನ ನಾವು ಆರಾಧಿಸ್ತೀವಿ, ಅವರನ್ನ ನಾವು ಅನುಕರಣೆ ಮಾಡ್ತೀವಿ ಅಲ್ಲ. ಅದೇ ನಾನು ಫಸ್ಟ್ ಹೇಳಕ್ಕೆ ಪ್ರಯತ್ನ ಪಟ್ಟಿರೋದೇ. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಅದನ್ನೇ ಹೇಳಿದ್ದು. ಹೀರೋಗಳನ್ನ ಗೌರವಿಸಿ. ಯಾಕೆ ಹೀರೋಗಳು ಗೌರವಿಸಿದ್ರೆ, ಅದಿಂದ ಒಬ್ಬ ರೈಟರ್ ಇರ್ತಾನೆ, ಒಬ್ಬ ಡೈರೆಕ್ಟರ್ ಇರ್ತಾನೆ, ಹಲವಾರು ವಿಚಾರಗಳಿರುತ್ತೆ, ಅದನ್ನು ಜಾಸ್ತಿ ಗೌರವಿಸಿ. ಅವ್ರು ಮಾಡಿರೋ ಪಿಕ್ಚರಲ್ಲಿ ಎಷ್ಟೋ ಒಳ್ಳೆಯ ವಿಷಯಗಳಿದೆ, ಅದನ್ನು ತಗೊಳ್ಳಿ. ವ್ಯಕ್ತಿ ಪೂಜೆ ಜಾಸ್ತಿ ಮಾಡಬೇಡಿ ಅಂತ. ಇವಾಗ ನನ್ನೂ ಅಷ್ಟೇ, ನಾನು ತುಂಬ ಸತಿ ನನ್ನ ಫ್ಯಾನ್ಸ್ ಹೇಳ್ತೀನಿ, ಅದು ನಮ್ಗೆ ಇಷ್ಟನೂ ಆಗಲ್ಲ ನಿಜವಾಳು. ವ್ಯಕ್ತಿ ಪೂಜೆ ಯಾರಿಗೂ ಇಷ್ಟ ಆಗಲ್ಲ, ಮಾಡಿಸ್ಕೊಳ್ಳೋನಿಗೂ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಅದೇ ನೀವು ಕೇಳಿದ್ರಲ್ಲ ಸರ್, ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವುದೋ ಒಂದು ನಾನು ಹೇಳಿರೋ ಸಂಭಾಷಣೆ ಯಾರಿಗೋ ಒಬ್ಬರಿಗೆ ಒಂದು ಜೀವನ ಚೇಂಜ್ ಆಗಿದ್ರೆ ಅದಕ್ಕಿಂತ ನಮಗೆ ದೇವರೇ ನಿಜವಾಳು ಏನೋ ಒಂದು ನನಗೆ ಗೊತ್ತಿಲ್ಲದೆ ಬರದೆ, ಬಟ್ ಅದರಿಂದ ಒಬ್ಬನ ಜೀವನ ಚೆನ್ನಾಗಾಯಿತು ಅನ್ನೋದು ಎಷ್ಟು ಖುಷಿ ಕೊಡುತ್ತೆ. ಅದೇ ತೊಗೊಂಡು ನಿಮ್ಮ ಸಿಂಹಾಸದಲ್ಲಿ ಕೂರಿಸಿ ನಿಮ್ಮನ್ನು ಏನು ಮಾಡ್ರು ನಿಮಗೆ ಒಂಥರ ಅನ್ಸುತ್ತೆ, ನಾನು ಅರ್ಹನ ಅನಿಸ್ಬಿಡುತ್ತೆ ಎಲ್ಲರಿಗೂ. ಸೊ ಅದನ್ನೇ ನಾನು ಹೇಳೋಕ್ಕೆ ಪ್ರಯತ್ನ ಪಡೋದು. ಆದಷ್ಟು ಕೂಡ ಯಾವುದೇ ಹೀರೋಗಳನ್ನ ಫಾಲೋ ಮಾಡಿ, ಆ ಹೀರೋಗಳು ಹೇಳಿರೋ ವಿಷಯಗಳು, ಆ ಹೀರೋಗಳು ಮಾಡಿರೋ ಸಿನಿಮಾಗಳು, ಅದರಲ್ಲಿ ಒಳ್ಳೊಳ್ಳೆ ವಿಷಯಗಳು ಹೇಳಿದ್ದಾರೆ, ಅದನ್ನು ತಗೊಳ್ಳಿ ಅಷ್ಟೇ. ಅವ್ರು ಮಾಡಿರೋ ಸಿನಿಮಾ ಅದಕ್ಕೋಸ್ಕರ. ಈ ಹೀರೋಯಿಸಮ್ಮು, ಆಮೇಲೆ ವ್ಯಕ್ತಿ ಪೂಜೆ ಮಾಡೋದು ಆದಷ್ಟು ಕಡಿಮೆ ಮಾಡೋಕೆ. ಅವಾಗಲೇ ನನಗನ್ಸೋದು, ಅವಾಗಲೇ ಆಡಿಯನ್ಸ್, ಒಬ್ಬ ಆಡಿಯನ್ಸಲ್ಲಿ ಹೀರೋಗಳಿದ್ದಾರೆ. ನಮ್ಮ ಸ್ಪೆಕ್ಟೇಟರ್ಗಳು ಹಲವಾರು ಹೀರೋಯಿನ್ಗಳಿದ್ದಾರೆ, ಅವ್ರುಗಳು ಹೀರೋಯಿನ್ ಆಗಬೇಕು. ಅವಾಗ ನಿಜವಾಗ್ಲೂ ನಮ್ಮ ದೇಶದ ಒಂದು ಇದು ಬದಲಾಗೋದು. ಏನು ಹೇಳಿ, ಬರೀ ಫಾಲೋಯರ್ಸ್ ಆಗೋದಲ್ಲ, ನಿಮ್ಮನ್ನು ಫಾಲೋ ಮಾಡೋತ್ರ ನೀವು ಬೆಳಿಬೇಕು ಅಂತ. ರೇಣುಕಾಸ್ವಾಮಿ ಅವರ ಇದು ಉಪೇಂದ್ರ ಅವರ ಮಾತು. ಉಪೇಂದ್ರ ಅವರು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಟೈಮ್ ಮುಕ್ತವಾಗಿ ಮಾತನಾಡಿರುವಂಥದ್ದು. ಮತ್ತೊಂದು ಕಡೆ ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ
ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು 4ನೇ ಬಾರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರನ್ನು ಭೇಟಿ ಆಗ್ತಾರೆ. ಭೇಟಿಯ ಸಂದರ್ಭದಲ್ಲಿ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿಯೇ ಚರ್ಚೆ ಆಗುವ ಸಾಧ್ಯತೆ ಇದೆ.